ಹೆಂಗದಾರ ಮೇಡಮ್ ಅವ್ರು ಆರಾಮದಿರನ? ಜ್ವರ ಕಡಿಮೆ ಆತಾ? ಜ್ವರ ಕಡಿಮೆ ಆತು. ಮತ್ತು ನೀವು ಇಷ್ಟು ಪ್ರೀತಿಯಿಂದ ನೋಡ್ಕೊಂಡ ಮೇಲೆ ಜ್ವರ ಕಡಿಮೆ ಆಗ್ಲಾರ್ದಂಗೆ ಇರ್ತೈತೇನ್ರಿ? ಜ್ವರ ಕಡಿಮೆನೂ ಆತು, ಮನ್ಸಿಗೆ ಖುಷಿ ಆತು. ಯಾಕೋ ಮನ್ಸಿಗೆ ಖುಷಿ ಆಗ್ಬೇಕು? ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೀರಂತ ತೋರಿಸಿದ್ದಕ್ಕೆ. ಏನ ಎಷ್ಟು ಪ್ರೀತಿ ಇದೀರಂತ ತೋರಿಸಿದ್ದಕ್ಕನ? ನನಗೇನು ನಿನ್ನ ಮೇಲೆ ಪ್ರೀತಿ ಇಲ್ಲಲ್ಲ. ಯಾರು ಹೇಳಿದ್ರೆ ನಿಂಗೆ ಪ್ರೀತಿ ಐತೆ ಅಂತೇಳಿ? ನಿಜ ಹೇಳ್ರಿ, ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ಲ? ಇಲ್ಲಪ್ಪ. ಕರೆನ ಪ್ರೀತಿ ಇಲ್ಲ? ಇಲ್ಲ ಮನೆ ಇಲ್ಲದಿಲ್ಲ ಅಂತೇಳಿ ಹೇಳ್ಬೇಕು, ಐತೆ ಅಂತ ಹೇಳಕತ್ತೇನ? ಇಲ್ಲಪ್ಪ. ಹೌದಾ? ಮತ್ತೆ ನನಗೆ ಯಾಕೆ ಊಟ ಮಾಡಿಸಿದ್ರಿ? ಉಣ್ಣನ್ಬೇಕಿತ್ತು. ಹಿಂಗೆ ಆರಾಮಿದ್ದಿಲ್ಲಲ್ಲ, ಅದಕ್ಕೆ ಉಣ್ಣಂದೆ. ಆದ್ರೆ ಮತ್ತೆ ನೀ ಆಗದೇ ಇಲ್ಲ ಅಂದೆ ಉಣಿಸಿದೆ. ನೀ ಅದಕ್ಕೆಲ್ಲ ಪ್ರೀತಿ ಗೀತೆ ಐತೆ ಅನ್ಕೊಳಕ್ ಹೋಗ್ಬೇಡ. ನಂಗೇನು ಯಾವ ಪ್ರೀತಿನೂ ಇಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ಈಕಿ ನಮ್ಮವ್ವ ಅಂತೇನೆ ನಮ್ಮವ್ವನ ಮಾಡಿದ್ದಿದ್ದಲ್ಲ. ನಮ್ಮವ್ವ ನೀನು ಬಿಟ್ಟು ಹೋಗ್ಬಿಟ್ಲಾ ಇಲ್ಲಿ. ಈಗ ಏನು ಮಾಡ್ಬೇಕು? ನಾನು ನೋಡ್ಕೊಳಕಬೇಕು. ನಿನಗೇನಾರು ಹೆಚ್ಚು ಕಮ್ಮಿ ಆದ್ರೆ ನಮ್ಮವ್ವ ಸುಮ್ಬಿಡ್ತಾಳ ನಾನು. ಆ ಕಾರಣಕ್ಕೆ ಮತ್ತೆ ಊಟ ಮಾಡು ಅಂತ ಹೇಳಿದೆ. ಮಾಡಲ್ಲ ಅಂದು ಉಣಿಸಿದೆ ಅಷ್ಟೇ. ಗುಳಿಗೆ ಕೊಟ್ಟೆ, ಆರಾಮಾದಿ, ಮುಗೀತು. ಇನ್ನೇನು ನಿಂದು? ಅಯ್ಯೋ ದೇವ್ರೆ, ನೀ ಸುಮ್ಮನೆ ಇಲ್ಲ ಬರೋದೆಲ್ಲ ಊಹೆ ಮಾಡ್ಕೊಳಕ್ ಹೋಗ್ಬೇಡ. ಹಂಗಾರೆ ನಿಮಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ? ಹೋಗ್ಬೇಕನ್ನೋದೇ ಐತದಲ್ಲ ನಿಮ್ಮ ತಲೆಯಾಗ? ನಾ ಹೋಗ್ಬೇಕಾ ಇಲ್ಲಿಂದ? ಹಾಂ ಹೋಗು. ಸರಿ, ನಿಮ್ಗೆ ಇಷ್ಟು ಬೇಜಾರಾಗೋದಾದ್ರೆ ಇಲ್ಲೇ ಇದ್ದೆ ನಿಮ್ಮ ಮನಸ್ಸು ಗೆಲ್ಬೇಕಂತ ಭಾಳ ಅಂದ್ಕೊಂಡೆ. ನಿಮ್ಮ ಮನಸ್ಸಿನಾಗ ನನ್ನ ಬಗ್ಗೆ ಪ್ರೀತಿನೇ ಇಲ್ಲ ಅಂದಮೇಲೆ ನಾನು ಇದ್ದರೆ ಏನು ಮಾಡೋದೈತಿ? ಸರಿ, ನಾನು ಹೋಗ್ತೀನಿ. ನನಗೆ ಇವತ್ತು ಸಂಜೆಗೆ ಟ್ರೈನ್ ಹತ್ತ ಸರಿ, ನಾನು ಅತ್ತೆಯರ ಕಡೆ ಹೋಗ್ತೀನಿ. ಅಂದ್ರೆ ನಾ ಹೋಗ್ತೀನಿ ಅಂದ್ರೆ ಬ್ಯಾಡ ಅಂತ ನಾನು ಅಂತ ನೋಡಕತ್ತಿದ್ದೇನೆ. ಇಲ್ಲ, ಆ ನಂಬಿಕೆ ಏನು ಉಳ್ಕೊಂಡಿಲ್ಲ. ನನಗೇನು ಬೇಜಾರಿಲ್ಲ, ಕಳ್ಸಕತ್ತೀರಿ ಕಳಿಸ್ರಿ. ನೀವು ಬ್ಯಾಡ ಅನ್ನೋದಾಗಿದ್ರೆ ಹೋಗಂತ ಯಾಕೆ ಹೇಳ್ತಿದ್ರಿ? ನಿಮಗೆ ನಾನು ಇಲ್ಲಿರೋದೇ ಇಷ್ಟ ಇಲ್ಲ. ಸರಿ, ಹೋಗ್ತೀನಿ. ನಿಜವಾಗ್ಲು ಹೋಗ್ತೀನಿ. ನೋಡೋಣ, ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ನೋದಾದರೆ ನೀವು ಬರಕ್ಕೆ ಹೋಗ್ಬೇಡ್ರಿ ನೋಡೋಕೆ. ಪ್ರೀತಿ ಇತ್ತು, ಎಲ್ಲರೂ ಒಂದು ಸ್ವಲ್ಪರ ಮನ್ಸಿಗೆ ಅನಿಸಿತ್ತು ನಾನು ಹೆಂಡ್ತಿ ಅಂತೇಳಿ ಅನಿಸಿದ್ರೆ ಏನು ಆ ಜೀವನ ನನ್ನೊಂದು ಜೀವನ ನಿಮಗೋಸ್ಕರ ಕಾಯ್ತಾ ಇರ್ತೈತಿ. ಏನು, ಬರ್ತೀನಿ, ಬಂದು ನೋಡ್ಕೊಂಡು ಹೋಗ್ರಿ. ಸರಿ, ಬಂದು ಟ್ರೈನ್ ಹತ್ತಿಸ್ತೇನೆ ತಗೋ. ಹುಷಾರಿ, ಊರಿಗೆ ಹೋಗಿ ಮತ್ತೆ. ಏನ? ಸರಿ, ಕೆಲ್ಸಕ್ಕೆ ಹೋಗ್ಬರ್ತೀನಿ. ರೀ, ಏನ? ನಿಮಗೆ ನಾ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ನಂಗೆ ನೀವು ಇಷ್ಟ. ಸರಿ, ಹೋಗಿ ಬರ್ರಿ ಕೆಲ್ಸಕ್ಕೆ. ನಾ ಎಲ್ಲ ಅರ್ಬಿ ತುಂಬ್ಕೊಂಡು ತಯಾರಕ್ಕನಿ. ಸಂಜೆಗೆ ಸ್ವಲ್ಪ ದೌಡ್ ಹತ್ತಿಸ್ರಿ. ಏನು? ಆಯಿತು. ಅಲ್ಲ, ನಾನೇ ಬಿಟ್ಟು ಬಂದ್ಬಿಡ್ತೇನೆ ತಗೋ. ಬೇಕಿನ ಏನು ಕಳ್ಸೋದು ಮತ್ತೆ? ಬೇಡ, ನೀವು ನನ್ನ ಬಿಟ್ಟು ಬರುವತ್ತೆ ನನಗೆ ಭಾಳ ಬೇಜಾರಾಕೈತಿ. ಅದಕ್ಕೆ ನಾನೇ ಬಿಟ್ಟು ಹೋಗ್ಬಿಡ್ತೀನಿ. ನಿಮಗೆ ಹೆಂಗೆ, ನಾನು ಈ ಮನೆಗೆ ಇರೋದು ಇಷ್ಟ ಇಲ್ಲ. ಹೆಂಗಿದ್ರು ನೀವು ನನ್ನ ಬಿಟ್ಟು ಬಂದ್ರೇನು, ನಾನೇ ನಿಮ್ಮನ್ನು ಬಿಟ್ಟು ಹೋದ್ರೇನು? ಹೌದಿಲ್ಲ? ಅದಕ್ಕೆ ಬೇಡ, ನಾ ಹೋಗ್ತೇನೆ. ಆಯ್ತು. ಮತ್ತೆ ಅಲ್ಲಿ ಹೋಗಿಂದ ಇವರೊಬ್ಬರೇ ನನ್ನ ಕಳಿಸಿದ್ರು, ನಾ ಒಬ್ಬಕ್ಕೆ ಬಂದೆ, ಹಂಗೆ ಹಿಂಗೆ ಅಂತ ಹೇಳ್ಬೇಡ ಮತ್ತೆ. ಆಗೊಂದು ಈಗೊಂದು ಮಾತಾಡೋ ಅಭ್ಯಾಸ ನನಗಿಲ್ಲ, ನಿಮಗಿರ್ಬೋದು. ಏನು ನಿಮ್ಮ ವಾರ ಕೇಳಿದಾಗ ಒಪ್ಪಿಗೆ ಅಂತ ಹೇಳಿ ನನ್ನ ಮದುವೆ ಮಾಡಿಕೊಂಡು ನನ್ನ ಜೀವನ ಹಾಳು ಮಾಡಿ, ಈಗ ನಾನು ಕೇಳಿದಾಗ ನನಗೆ ಇಷ್ಟ ಇಲ್ಲ ಅಂಥೇಳಿ ಹಿಂಗೆಲ್ಲ ನಾ ಮಾಡೋಕ್ಕೆ ಹೋಗೋದಿಲ್ಲ. ಈಗ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಾ ಬಿಟ್ಟು ಹೋಗ್ತೇನೆ ಅಂತೇಳಿ ನಾನೇ ಹೋಗ್ತೀನಿ. ನೀವೇನು ನನಗೆ ಬಿಟ್ಟು ಬಂದ್ರಿ, ಬಿಟ್ಟು ಹೋಗಂದ್ರಿ, ನಾನೇ ಬಿಟ್ಟು ಬಂದೆ, ಅವ್ರು ನಾನು ಒಬ್ಬೇಕಿನ ಕಳಿಸಿದ್ರು, ಇವೆಲ್ಲ ನಾ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗಿರೋದು ಒಂದೇ ನಾಲ್ಗೆ, ಒಂದೇ ಮನಸ್ಸು. ಇದ್ದಿದ್ದಂಗೆ ಹೇಳಿದ್ರೆ ಹಂಗೆ ಮತ್ತೆ ಸಿಟ್ಟು ಬರೋದು. ಹಾಂ, ರಾತ್ರಿ ನಮ್ಮ ಅವ್ವಗೊಂದು ವಿಡಿಯೋ ಕಾಲ್ ಮಾಡ್ಬೇಕು. ವಿಡಿಯೋ ಕಾಲ್ ಮಾಡಿ ಇವ್ರ ಜೊತೆಗೆ, ನಮ್ಮ ಅವ್ವನ ಜೊತೆಗೆ ಮಾತಾಡ್ಬೇಕು. ಇವರಿಗೆ ನಮ್ಮ ಅವ್ಗೆ ಅದು ತೋರಿಸಿ. ಯಾಕಂದ್ರೆ ನಮ್ಮವ್ವ ಒಂದು 4-5 ಸಲ ಅಂದಾಳ, ಒಂದು ವಿಡಿಯೋ ಕಾಲ್ ಮಾಡಲ್ಲವ, ಯಾಕೆ ನೀನು ನೋಡಂಗಾಗೈತಿ, ಯಾರ್ಯಾರ ಜೊತೆಗೆ ನಿಂತು ಮಾತಾಡು ಅಂತ ಅದಳ. ಆಕಿ ಮನ್ಸಿಗೆ ಏನು ಅನ್ಸೈತೋ ಯಾರಿಗೆ ಗೊತ್ತು. ಮಾತಾಡ್ಬೇಕು. ಮತ್ತೀಗ ಅಲ್ಲಿ ಹೋದೆ ಅಂದ್ರೆ ಆಗಲ್ಲ ಇವೆಲ್ಲ. ಈಗ ಮಾತಾಡ್ಬಿಟ್ಟೆ ಅಂದ್ರೆ ಚಿಂತೆರೆ ಬಿಡ್ತೈತೆ ಸ್ವಲ್ಪ ದಿನ. ನನ್ನ ನೆಮ್ಮದಿ ಹಾಳಾಗೈತಿ. ಪಾಪ ಸುಳ ಯಾಕೆ ಅವ್ರ ನೆಮ್ಮದಿ ಹಾಳು ಮಾಡ್ಬೇಕು? ಹೌದಿಲ್ಲ? ಅವ್ರಾರ ಖುಷಿಯಾಗಿರಲಿ, ಇವ್ರನ್ನ ಕಟ್ಕೊಂಡು ನಾನು ಹೇಗ್ತಿರೋದೇ ಸಾಕಾಗೈತಿ. ಅಲ್ಲ, ಎಷ್ಟು ಸುಲಭಕ್ಕೆ ಹೋಗ್ಬಿಡು ಊರಿಗೆ ಅಂದ್ಬಿಟ್ರಲ್ಲ ಇವ್ರು ನನಗೆ. ಅಂದರೆ ನಾನು ಏನೂ ಅಲ್ಲ ಇವರಿಗೆ, ನಾನು ಬೇಡ ಇವರಿಗೆ. ಯಾಕೆ ಇವ್ರು ಹಿಂಗೆ ಮಾಡಿದರು? ಇರಲಿ, ಇಷ್ಟ ಇಲ್ಲ ಅಂದಾಗ ತಿನ್ನು ಊಟ ಸತಿಗೆ ಬೇಡ ಅನ್ನಿಸ್ತೈತಿ. ಈ ಸಂಬಂಧಗಳು ಹಾಗೆ ಯಾಕೆ ಬೇಕು, ಸುಮ್ಮನೆ ಬೇಡ. ಅತ್ತೆಯರ, ಬಿಸಿ ಬಿಸಿ ಚಪಾತಿ ಮಾಡಿ ಕೊಡಲ್ಲ? ನಾನು ತಿಂತಿರೇನು? ಏಯೋ, ಅದೇನು ಚಪಾತಿ ಅಂತ ಮಾಡ್ತೀರಿ ಆತಾಗ? ತಗ ತಿಂದು ನಿಮ್ಮ ಮಾವ ಹೇಳಕತ್ತಿದ್ರು ಮುಗಳ ಗುಳ್ಳದವ ಅಂತ ಹೀಟಾಗಿ. ಬೇಡ, ಚಪಾತಿ ಮಾಡಬೇಡ, ನನಗೂ ತಿನ್ನೋದಾಗದಲ್ವಾ ಒಂದು ಚಪಾತಿ ಆತಾಗ. ಇದು ರೊಟ್ಟಿ ಮಾಡಿಸಿ ಚಲೋ ತೆಂಗ, ಇಲ್ಲಕ ಮುದ್ದಿ ಮಾಡಿಬಿಡ. ಮುದ್ದಿ ಇದು ಶೇಂಗಾ ತಂಬುಳಿ ತಂಪುನ ದೇಹಕ್ಕೆ. ಆಮೇಲೆ ಹೀಟ್ ಒಂದು ಜಗ್ ಆಗೈತಿ, ಒಂದು ಸ್ವಲ್ಪ ಮೈಯರ ತಣ್ಣಗಾಕತ್ತಾಗ, ತಲೆ ಕೆಟ್ಟು ಹೋಗ್ಯತ್ತಾಗ. ಆ ಗುಳ್ಳೆದ್ದು ಕಾಸ್ಲೆ ಚಪಾತಿ ರುಚಿ ಹತ್ತಿದ್ವು ಅತ್ತೀರ, ಅದಕ್ಕೆ ಹೇಳಿದೆ. ಆಯ್ತು ಬಿಡ್ರಿ ಹೋಲ್, ಮತ್ತೆ ನೀವು ತಿನ್ನಲ್ಲ ಅಂದ್ರೆ ಏನು ಮಾಡೋದು?
ಸರಿ ಮಾಡಿಸ್ತೀನಿ ತಗೋರಿ. ಬೀಗ್ರ ಹೊರಗೆ ಕುಂತೀರಿ? ಆರಾಮದಿರಿ ಆಂಟಿ? ಆರಾಮದೇನು ನೋಡುವ. ನೀ ಹೆಂಗದೀವಿ? ಆರಾಮದಿಯಲ್ಲ? ಆರಾಮದೇನು ನೋಡ್ರಿ. ಒಳಗದ ತಡ್ರಿ, ಚಂಪಾ ಕರಿತೀನಿ. ಆರಾಮದಿರಿ ಬೀಗ್ರ? ಏನು ಬರೋ ಸುದ್ದಿನೇ ಹೇಳಿಲ್ರಿಪ್ಪ ಚಂಪಾ ನನಗೆ. ಒಟ್ಟು ಒಬ್ಬರೇ ಬಂದ್ರೇನ್ರಿ? ಇವ್ರ ಅಣ್ಣಾರು ಬರ್ಲಿಲ್ಲನ್ರಿ? ಇಲ್ರಿ, ಒಬ್ಬಕ್ಕೆ ಬಂದೆ. ಅಣ್ಣಾರ್ದು ಒಂಚೂರು ಬೇರೆ ಕೆಲಸ ಇತ್ತು, ಹಾಗಾಗಿ ಅವ್ರು ನಾವಲ್ಲ ನೀವು ಹೋಗಿ ಬಾ ಅಂತಂದ್ರೆ ಅದಕ್ಕೆ. ಈಗ ನೋಡ್ರಿ, ಈಗ ಮತ್ತೆ ನೀವು ಹೋಗಿ ಬಾ ಅಂತಂದ್ರೆ ಯಾಕೆ ಮಗಳು ನೋಡ್ಬೇಕು ಅನ್ಸಕತ್ತೈತಿ ಅಂದ್ಲ. ಬರ್ಲಿಲ್ಲ ಅಂದ್ರೆ ಏನು ಅನ್ಕೊಂತಾಳೆ ಹೇಳ್ರಿ, ಲೆಕ್ಕ ಹಾಕ್ರಿ ನೀವು. ಚಾಲು ಆತು ಮಾರಾಯ. ಚಂಪಾ, ನಿಮ್ಮ ವಾರ ಬಂದಾರ, ಬಾ. ಬರ್ತಾಳ್ರಿ. ನಾನು ಅಂದೆ ಬೀಗ್ರ ನೀವು ಒಟ್ಟ ಬರ್ವಲ್ರಿ, ನಾನು ಒಬ್ಬಕ್ಕೆ ಹೊಳ ಬೆಳ ಹೋದ್ರಿ ಏನು ಅನ್ಕೋಬೇಕು, ಲೆಕ್ಕ ಹಾಕ್ರಿ. ಹಂಗೆ ಮಾಡಬೇಡ್ರಿ, ಬರ್ರಿ ಅಂತ ಎಷ್ಟು ಕರೆದು ನೀವು ಬರಲೇ ಇಲ್ಲ ನೋಡ್ರಿ. ಅಷ್ಟು ಕರೆದ್ರು ಬರಲಿಲ್ಲ ಅಂದ್ರೆ ಲೆಕ್ಕ ಹಾಕ್ರಿ, ಅವ್ರಿಗೆ ಬೇರೆ ಕೆಲಸ ಇರ್ಬೇಕಂತ. ಹೌದೌದು. ಚಂಪಾ 2 ದಿನ ಆಗಿತ್ರಿ, ಯಾಕೆ ನಮ್ಮ ಕನಸನೆ ಬರಾಕ್ತಾಳ ನೋಡ್ಬೇಕು ಅಂತೇಳಿ. ಹೌದನ್ವಾ? ಅದೇ ಆಕಿ ಹಂಗೆ ಅನ್ನೋದಕ್ಕೆ ಮತ್ತು ನನಗೆ ಫೋನ್ನಾಗ ಹೇಳಿದ್ಲು. ಅಷ್ಟು ಹೇಳಿಂದ ನಾ ಬರಲಿಲ್ಲ ಅಂದ್ರೆ ನನ್ನ ತಾಯಿ ಅಂತಾರನ್ವ, ಲೆಕ್ಕ ಹಾಕಿ ನೀನು ನೋಡೋಣ. ಹೌದಿಲ್ಲ, ನಾ ಬರಲಿಲ್ಲ ನನ್ನ ತಾಯಿ ಅಂತಾರನೇ ಹೇಳಿ ಲೆಕ್ಕ ಹಾಕಿ. ಬರ್ರಿ ಬೀಗ್ರ, ಒಳಗೆ ಹೋಗೋಣ. ಇಲ್ಲೇ ನಿಂತ ಮಾತಾಡಿದ್ರೆ ಊರನ್ ಮಂದಿರ ಏನು ಅನ್ನಕ್ಕಿಲ್ಲ, ಲೆಕ್ಕ ಹಾಕ್ರಿ. ಬಂದು ಬೀಗ್ರನ ಶಾತಕರ್ ಇಲ್ಲೇ ಬಾಗಲಾಗ ನಿಂದ್ರಿಸಿ ಮಾತಾಡಕತ್ತಾರ. ಯಾಕೆ ಒಳಗೆ ಹೋಗೋರಲ್ಲ, ಏನು ಜಗಳ ಐತೆ ಇವ್ರ ನಡಕ ಅಂತೇಳಿ ಮಂದಿ ಲೆಕ್ಕ ಹಾಕತ್ರಿ ಮಾಡೋದು. ನೀವು ಒಳಗೆ ಹೋರಿ, ನಾ ಲೆಕ್ಕ ಹಾಕೋ ಭಾಳ ಅದಾವು. ಒಂಚೂರು ಲೆಕ್ಕ ಹಾಕಿ ಮುಗಿಸಿ ಒಮ್ಮೆ ಎಟ್ಟಾತಂತ ಬರ್ಕೊಂಡು ಬರ್ತೀನಿ. ನೀವಂತರೂ ಭಾರಿ ಕಾಮಿಡಿ ಬಿಡ್ರಿಪ್ಪ ಬೀಗ್ರ. ಅಲ್ಲ ಮತ್ತೆ ನೋಡಿ, ನಾ ಇಲ್ಲೇ ಕುಂತಾನಿ, ನನ್ನಂಗೆ ಬಿಟ್ಕೊಟ್ಟು ಒಳಗೆ ಸೀದಾ ಹೋದ್ಲು ಮಗಳ ಕಡೆ ಅಂತೇಳಿ ಮತ್ತೆ ಲೆಕ್ಕ ಹಾಕ್ಬೇಡ್ರಿ. ಅಯ್ಯೋ ದೇವ್ರೆ, ಇಷ್ಟೊತ್ತು ಹೇಳಿದ್ದೆ ಲೆಕ್ಕ ಹಾಕಕ್ಕೆ ಪುರ್ಸತ್ತಿಲ್ಲ. ಈಗ ಇನ್ನು ಇದನ್ನು ಬೇರೆ ಯಾವಾಗ ಲೆಕ್ಕ ಹಾಕ್ಲಿ? ಹಾಕದಲ್ಲ ಹೋಗ್ರಿ. ಯವ್ವ, ಲಾಲಿ 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 ಆಡೋ ಎತ್ತ ತಾಯಿಗೆ, ಲಾಲಿ ಆಡೋ ಹೊತ್ತ ತಾಯಿಗೆ, ಹೊರುವಳು ತಾಯಿ ನೋವ, ಹೆರುವಳು ತಾಯಿ ನೋವ. ಆರಾಮದೇನವ? ಹ್ಞೂ ಬೇ, ಆರಾಮದೇನು ನೋಡು. ಅದೇನೋ ಅಂತಾರಲ್ಲ, ನೆಂದವ್ರ ಮಂದಾಗ ಅನ್ನಂಗೆ ಆತು. ಎಷ್ಟು ನೆನೆಸ್ಕೊಂಡೆ ಗೊತ್ತಾ ನಿನ್ಗೆ ನಾನು? ಅಯ್ಯೋ ನನ್ನ ಮಗಳ, ಎಷ್ಟು ನೆನೆಸ್ಕೊಂಡಿರ್ಬೇಕು ಲೆಕ್ಕಾಕ. ನನ್ನ ಮನ್ಸಿಗೂ ತಡೆಯೋಕ್ಕಾಗ್ಲಾರ್ದ ನೀ ಹೇಳತ್ಲೆ, ಅದಕ್ಕೆ ಓಡೇ ಬಂದ್ಬಿಟ್ನೆ ಯವ್ವ ನಾನು. ಬಾ ಬೇ, ನಾಷ್ಟ ಮಾಡಿಯೇ ಇಲ್ಲ? ಏನು ಹಂಗೆ ಬಂದಿಯಾ? ಬಾ, ಇಡ್ಲಿ ಮಾಡೇನು ಬಿಸಿಯವು, ತಿನ್ ಬಾ. ಬರ್ರಿ ಬೀಗ್ರ, ನೀವು ಒಳಗೆ ಬರ್ರಿ. ಏನಿಲ್ಲ ಬಾಗಲಾಗ ಕುಂದಿರ್ತೀರನ? ನೋಡಿದ ಮಂದ್ಯಾರ ಏನಂದಾರ, ಲೆಕ್ಕ ಹಾಕ್ರಿ. ಬರ್ರಿ, ಒಂದು 4 ಇಡ್ಲಿ ತಿನ್ನ ಲೆಕ್ಕ ಹಾಕಿ. ನೀವು ಬರ್ತೀರ ಅಂತ ಸುದ್ದಿ ಗೊತ್ತೈತಿ ಅಂದ್ರೆ ಬರೀ ಒಂದು 2 ಕಿಲೋ ಅಕ್ಕಿನ ನೆನಕ್ಕೆ ಹಾಕಿರ್ತಾಳಕಿ. ಓರ್ ಅದಕ್ಕೇನಾಗದೈತಿ? ಒಂದು 2 ಕಿಲೋ ರವೆ ಅಕ್ಕಿ ಇವೆಲ್ಲ ನೆನಕ್ಕೆ ಹಾಕಿರ್ತಾಳಕಿ. ನೀವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬೇಡ್ರಿ, ಲೆಕ್ಕ ಹಾಕಿ ತಿಂತೀರಿ. ಲೆಕ್ಕನ ಇಡ್ಲಾರ್ದಂಗೆ ಒಂದು 20 ಇಡ್ಲಿ ತಿನ್ನು ಹೋಗ್ರಿ. ಅಯ್ಯೋ ತಿನ್ನೋಗ್ರಿಪ್ಪ. ಅಂದ್ರೆ ನಿಮ್ಮ ನಾಷ್ಟ ಆಗೈತೇನ್ರಿ? ನಾಯಿ ಕುಂತಂಗಿಲ್ಲೇ ಬಾಗಲಾಗ ಕುಂತೇನೆ ನೋಡ್ರಿ. ಇಷ್ಟೊತ್ತಾತ್ ಲೆಕ್ಕ ಹಾಕ್ರಿ. ಆಕೆ ನನ್ನ ನಾಷ್ಟ ಕರೆದಿಲ್ಲ, ಲೆಕ್ಕ ಹಾಕ್ರಿ. ಮತ್ತೆ ಈಗ ನೀವು ಬರತ್ಲೆ ಅವ ಇಡ್ಲಿ ತಿಂದ ಬೆಳಗಿಂದ ತಿಂಡಿಯೇ ಇಲ್ಲ ಅಂತ ಕರಿತಾಳ ಹಳ್ಳಿಂಬನ್ನ. ನನ್ನೇನು ಕರೆದಿಲ್ರಿ ಈಕೆ. ಅಯ್ಯೋ ದುರ್ಗವ್ವ, ಕರಿಬಾರ್ದನ್ಲೆ. ಲೆಕ್ಕ ಹಾಕ. ತಾಯಿ ಬಂದ್ಗುಟ್ಲೆ ಕರ್ದ್ಲು, ಅತ್ತಿನ ಇಲ್ಲೇ ಬಾಗಲಾಗ ನಾಯಿ ಗತೆ ಕುಂದ್ರಶಾಳ ಅಂತೇಳಿ ಅನ್ನಂಗಲ್ಲ ಮಂದಿ. ಲೆಕ್ಕ ಹಾಕು. ಕರೆದು ಅವ್ರಿಗೊಂದು 4 ಇಡ್ಲಿ ಕೊಡಬಾರ್ದನ್, ಲೆಕ್ಕ ಹಾಕ. ಅವ ಅದು ನಾನು ಒಳಗೆ ಕೆಲಸ ಮಾಡೋದಿದ್ದೆ. ನಾನು ಈ ಅಕ್ಕ ಕೊಟ್ಟಾಳ, ಈರಮ್ಮಕ್ಕ ಅಂತ ಮಾಡಿದ್ದೆ. ಲೆಕ್ಕ ಹಾಕ್ರಿ. ಇಬ್ರು ಸಸ್ತ್ಯಾರಿದ್ದ ಅತ್ತಿ ಉಪವಾಸ ಇಲ್ಲೇ ಬಾಗಲಾಗ ಕುಂತಾಳ, ಓದ್ ಬಂದವ್ರ ಮುಂದೆ ಅಂದ್ರೆ ಲೆಕ್ಕ ಹಾಕ. ಅಲ್ಲ ನೋಡು, 11 ಗಂಟೆ ಟೈಮ್ ಇನ್ನೂ ಕೊಟ್ಟಿಲ್ಲ ಅವ್ರಿಗೆ ನಾಷ್ಟ. ನೀವು ಅಂದ್ರೆ ಲೆಕ್ಕ ಹಾಕ್ರಿ. ಎಷ್ಟರ ಮಟ್ಟಿಗೆ ಅದಿರಿ ಇಬ್ರು ಸಸ್ತ್ಯಾರ ನೀವು? ನೋಡ್ರಿ ಶಾಂತಕರ, ನಾನೇನು ನನ್ನ ಮಗಳಂತ ಬಿಟ್ಟು ಕೊಟ್ಟು ಮಾತಾಡೋದಿಲ್ರಿ, ಲೆಕ್ಕ ಹಾಕ್ರಿ. ನನ್ನ ಮಗಳನ್ನ ಹಂಗ ನನಗೆ ನ್ಯಾಯ ಅಂದ್ರೆ ನ್ಯಾಯ, ನಾನು ನ್ಯಾಯದ ಪರನ ನಿಂದ್ರಕ್ಕೆ. ಇಷ್ಟೊತ್ತಾತ ನನ್ನ ಸಸಿ ಹಿಂಗೆ ಮಾಡಿದ್ರೆ ಬಗನ ಇದ್ದು ನಾನು ಸುಮ್ಮನೆ ಇರ್ತಿದ್ನೇನ್ರಿ? ಪಾಪ ನೀವಂತ ಸುಮ್ಮನದಿರಿ. ನೋಡ್ರಿ, ನಾನೇನು ಲೆಕ್ಕ ಹಾಕೋದು? ನೀವೇ ಲೆಕ್ಕ ಹಾಕ್ರಿ, ಎಷ್ಟರ ಮಟ್ಟಿಗೆ ಅದಾಳ ನಿಮ್ಮ ಮಗಳು ಅಂತೇಳಿ. ಅಲ್ಲ ಅತ್ತಿಯರ, ನೀವು ನನಗೆ ಕೇಳೋದ ಈರಮ್ಮಕ್ಕೂ ಒಂದು ಮಾತು ಕೇಳ್ಬೋದಿತ್ತಲ್ಲ. ಅಲ್ಲವಾ, ನಾ ಕೇಳ್ಬೋದಿತ್ತಲ್ಲ, ಮಾಡ್ಬೋದಿತ್ತಲ್ಲ, ನಾ ಕೇಳ್ಬೇಕನ? ನೀವು ತಿಂದ್ರಿ? ಇವ್ರು ತಿಂದು ಕೆಲ್ಸಕ್ಕೆ ಹೊಂಟಿದ್ರಲ್ಲ, ಇವ್ರು ಕೂಟ್ ಮಾತಾಡ್ಕೊಂಡು ನಿಂತು ಅಲ್ಲೇ ತಿಂದ್ಬಿಟ್ಟೆ. ಇವ್ರು ನಾಷ್ಟ ಕರೆದ್ರು ನಿಮ್ಮನ್ನ ಬಿಟ್ಟು ತಿಂತಾರನ್ರಿ ಅತ್ತಿಯರ ಇವರು? ಅವಾಗ ನಾ ಜಳಕಕ್ಕೆ ಹೋಗಿದ್ನಲ್ಲ, ಪೂಜೆ ಮಾಡೋದಿತ್ತು. ಮತ್ತು ನೀವಂತರೂ ಬೆಳಗ್ಗೆ ದೌಡ ಜಳಕ ಪೂಜೆ ಇವೆಲ್ಲ ಬಿಟ್ಟಿರಿ. ಮತ್ತು ನಾನಾರ ಮಾಡ್ಬೇಕಲ್ಲ, ಮನೆಗೆ ಹಿರಿಯಾಳ. ಮತ್ತು ನಾ ಮಾಡ್ಬೇಕು ಪೂಜೆ ಪುನಸ್ಕಾರ ಎಲ್ಲ ಬಿಡಾಕತ್ತೇತನ? ಅಯ್ಯೋ ಜಳಕ ಪೂಜೆ ಮಾಡೋದಿಲ್ಲ ನೀನೆ? ಲೆಕ್ಕ ಹಾಕ. ಎಷ್ಟರ ಮಟ್ಟಿಗೆ ಇರ್ಬೇಕು ನೀನು? ಅಲ್ಲ, ಅಷ್ಟು ಚಂದ ಸಾಕಿ ಬೆಳೆಸಿ ನಾ ಇದು ಮಾಡೀನಿ ನಿನ್ನ. ನೀ ಹಿಂಗೆ ಮಾಡಿದ್ರ ಅವ್ರು ನಿಮ್ಮ ಅತ್ತಿಯರ ಏನು ಲೆಕ್ಕ ಹಾಕ್ಬೇಕು ನಿನ್ನ ಬಗ್ಗೆ? ಎಂಥ ಸಂಸ್ಕಾರ ಕಲ್ಸ್ಯಾರ ನೋಡಂತೆ, ಸಿಟ್ಟು ಬರಂಗಿಲ್ಲ ಅವ್ರಿಗೆ. ಎಷ್ಟು ಬೇಜಾರಾಗಿರ್ಬೋದು, ಲೆಕ್ಕ ಹಾಕ. ಇದನ್ನ ನೋಡಕ್ಕೆ ಬಂದೆ ನಾನು. ತಪ್ಪತ್ರಿ ಅತ್ತಿಯರ, ನಾನು ನಾಷ್ಟ ಮಾಡಿಬಿಟ್ಟೆ. ನೋಡ್ರಿ ಹೆಂಗದಾರ ನನ್ನ ಮುದ್ದಿನ ಸಸ್ತ್ಯಾರು. ಅತ್ತಿ ನಾಷ್ಟ ಮಾಡಿದ್ಲೋ ಬಿಟ್ಲು, ಆಗಿನ ಕಾಲ ಇತ್ತದ ಅತ್ತಿ ತಿಂದಿನ ತಿನ್ಬೇಕು ಮಾಡ್ಬೇಕು ಅನ್ನೋದು. ಈಗ ಅದೆಲ್ಲ ಇಲ್ಲ. ಅತ್ತಿ ತಿಂದ್ರೇನೆ ಬಿಟ್ರೆ, ನಾವು ಗಡದಾಗ ತಿಂದ್ರೆ ಮುಗಿಯುತ್ತೆ ಅಷ್ಟೇ. ಹಂಗನ್ನು ಅಂತ ಸ್ವಸ್ತ್ಯಾರದಾರ ಈಗ ಈಗಿನ ಕಾಲದಾಗ. ಏನು ಮಾಡೋಕ್ಕಾಗಲ್ಲ. ಅಯ್ಯೋ ನೋಡ್ರಿ ಲೆಕ್ಕ ಹಾಕ್ರಿ. ಮನ್ಸಿಗೆ ಎಷ್ಟು ನೋವು ಮಾಡ್ಕೊಂಡಾರ ಅವ್ರು, ಲೆಕ್ಕ ಹಾಕ್ರಿ.
ತಪ್ಪಾತ್ರಿ ಅತ್ತಿಯರ ಬರ್ರಿ ನಾಷ್ಟ ಮಾಡ್ಬರ್ರಿ. ಇನ್ನೊಮ್ಮೆ ಯಾವತ್ತೂ ಹಿಂಗೆ ಮಾಡಂಗಿಲ್ಲ. ಅಲ್ಲ ನಾವು ಎಷ್ಟೋ ಸಲ ನಿಮಗೆ ಕರೆದು ನಿಮಗೆ ಕೊಟ್ಟು ನೀವು ತಿನ್ಮೇಲೆ ಅಲ್ಲ ಅಂದ್ರೆ ಅತ್ತಿಯರ ನಾವು ತಿಂದಿದ್ದು. ಇದು ಒಂದು ಸಲದ್ದು ಮಾತ್ರ ಇಷ್ಟು ಹೇಳ್ತಾ ಇದೀರಿ ನೋಡ್ವಾ. ನೀ ಎಷ್ಟು ಸಲ ಕರೆದಿ ಅನ್ನೋದು ಲೆಕ್ಕ ಆಗಂಗಿಲ್ಲ. ನೀ ಯಾವಾಗ ಕರೆದಿಲ್ಲ ಅನ್ನೋದು ಅಟ್ಟೆ ಲೆಕ್ಕ ಆಗುದು. ಆ ಸಲ ಕರೆದಕ್ಕೆ ಈ ಸಲ ಯಾಕೆ ಕರ್ಲಿಲ್ಲ? ಏನು ಸಿಟ್ಟಿತ್ತು ನಿನಗೆ? ಲೆಕ್ಕ ಹಾಕಂಗಾರ ಅಂತದೇನು ಸಿಟ್ಟಿತ್ತು ನಿನಗೆ ನಿಮ್ಮ ಅತ್ತಿ ಮ್ಯಾಗ? ಯವ್ವ ಇದನ್ನ ಕೇಳಕ್ ಆಗ್ವಲ್ತ. ಲೆಕ್ಕ ಹಾಕೊಂತ ಕುಂತ ತಲಿ ಚಿಟ್ಟ ಅನ್ನಕತ್ತ. ನೀವು ನಡ್ರಿ ಇಡ್ಲಿ ಕಲ್ಲಚ್ಚಲಿ. ಯಾರಿಗೆ ಬೇಕಾಗ್ಯಾವ ಇಡ್ಲಿ? ನೀವು ಕಾಲು ಬೇಕಾದ್ರೆ ಬೀಳ್ತೇನೆ. ಮೊದಲು ಒಳ್ಳಾಡ್ರಿ ನೀವು. ಬೆಂಡ್ಲಾರ ಇಬ್ರು. ನಾನು ಪರಕರ್ ಮನೆ ಕಡೆ ಹೋಗ್ಬರ್ತೇನೆ. ಅಯ್ಯೋ ಇಲ್ಲೋಡ್ರಿ, ನಾ ಹಿಂಗೆ ಬಂದೊತ್ನೆ ನೀವು ಹಂಗೆ ಹೋದ್ರೆ ಮಂದಿ ಏನಂತಾರ ಲೆಕ್ಕ ಹಾಕ್ರಿ. ನೀವು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿಪ್ಪ. ನೀವು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಬರ್ರಿ ಯಾವುದಕ್ಕೂ ನೀವು ಒಂದ್ಸಲ ನೀವು ಒಳಗೆ ಬರ್ರಿ. ನಾ ಮಾತಾಡ್ತೇನೆಲ್ಲ ಬರ್ರಿ, ಬಗೆಹರ್ಸನ್ ಬರ್ರಿ. ಇಲ್ಲ ನಾ ಪಾರಕರ್ ಮನೆ ಕಡೆ ಹೋಗ್ಬಿಡ್ತೀನಿ. ನೀವು ಹಂಗಂತೀರಿ ಬರ್ರಿ ಬಿಗ್ರ. ನಂಗೆಲ್ಲ ಗೊತ್ತು ನಿಮ್ಮ ಮನ್ಸಿಗೆ ಭಾಳ ಬೇಜಾರಾಗಿತ್ತು. ನಾ ಎಲ್ಲ ಲೆಕ್ಕ ಹಾಕೀನಿ. ಅಲ್ಲಂದ್ರೂ ಬಿಡಂಗಿಲ್ಲ ಇವ್ರು.